T20 ವಿಶ್ವಕಪ್ಗಾಗಿ ಎಲ್ಲಾ ತಂಡಗಳು ಟ್ರೋಫಿ ಮೇಲೆ ಕಣ್ಣಿಟ್ಟು ಟೀಮ್ ಅನೌನ್ಸ್ ಮಾಡಿ ಗೇಮ್ ಪ್ಲಾನ್ಗಳನ್ನು ರೆಡಿ ಮಾಡ್ತಿದ್ದಾರೆ. ಆದರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಭಾರತದೇ ಚಿಂತೆ. ಒಂದಿಲ್ಲೊಂದು ನೆಪ ತೆಗೆದು ಕಾಲು ಕೆರ್ಕೊಂಡು ಜಗಳ ಮಾಡ್ತಿದ್ದಾರೆ. ಐಸಿಸಿ ಮುಂದೆ ಇಲ್ಲ ಸಲ್ಲದ ತಗಾದೆ ತೆಗಿತಿದ್ದಾರೆ. ಫುಲ್ ಬಿಲ್ಡಪ್ ಕೊಡ್ತಾ ಇದ್ದಂತ ಬಾಂಗ್ಲಾ ಕೊನೆಗೆ ವಿಶ್ವಕಪ್ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಈಗ ಪಾಕಿಸ್ತಾನ ಹೊಸ ವರಸೆ ಶುರು ಮಾಡಿದೆ. ನಾವು T20 ವಿಶ್ವಕಪ್ ಅನ್ನು ಆಡ್ತೀವಿ, ಆದರೆ ಭಾರತ ವಿರುದ್ಧ ಪಂದ್ಯಗಳನ್ನು ಆಡಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಕಿರಿಕ್ ತೆಗೆದಿದ್ದಾರೆ. ಹಾಗಾದ್ರೆ ವಿಶ್ವಕಪ್ನಲ್ಲಿ ಭಾರತ ವಿರುದ್ಧ ಪಾಕ್ ಪಂದ್ಯ ಆಡಲ್ವಾ, ಅಥವಾ ಸೋಲ್ತೀವಿ ಎನ್ನುವಂತ ಭೀತಿಯಲ್ಲೇ ಹೊಸ ನಾಟಕ ಶುರು ಮಾಡಿದ್ರಾ? PCB ಡ್ರಾಮಾಗೆ ಆಟಗಾರರೇ ಸಾಥ್ ಕೊಟ್ಟಿದ್ದಾರಾ? ಪಾಕಿಸ್ತಾನದ ನೌಟಂಕಿ ಆಟದ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ T20 ವಿಶ್ವಕಪ್ ಆರಂಭ ಆಗಲಿದ್ದು 20 ತಂಡಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಬಾಂಗ್ಲಾ ಟೂರ್ನಿಯಿಂದಲೇ ಹೊರಬಿದ್ದಿರೋದ್ರಿಂದ ಅವರ ಪ್ಲೇಸ್ನಲ್ಲಿ ಸ್ಕಾಟ್ಲೆಂಡ್ ತಂಡ ಅವಕಾಶ ಗಿಟ್ಟಿಸಿಕೊಂಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಾಂಗ್ಲಾದೇಶದಂತೆಯೇ ಪಾಕಿಸ್ತಾನ ಕೂಡ ಆರಂಭದಲ್ಲಿ ಪಂದ್ಯಗಳನ್ನು ಆಡಲ್ಲ ಅಂತ ಹೇಳಿದ್ರು ಕೂಡ ಐಸಿಸಿ ಸರಿಯಾಗಿ ವಾರ್ನಿಂಗ್ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಸೈಲೆಂಟ್ ಆಗಿ ಟೀಮ್ ಅನ್ನ ಘೋಷಣೆ ಮಾಡಿತು. ಆದ್ರೆ ವಿಶ್ವಕಪ್ಗೆ ಟೀಮ್ ಅನೌನ್ಸ್ ಮಾಡಿದ್ರೂ ಕೂಡ ಪಂದ್ಯಗಳನ್ನ ಆಡ್ತಾರಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಶುರುವಾಗಿದೆ. ಭಾರತ ವಿರುದ್ಧದ ಪಂದ್ಯ ಬಹಿಷ್ಕರಿಸುತ್ತಾ ಪಾಕ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೇನೆ ಹಾಗೆ. ಜಗತ್ತಿನ ಯಾವುದೇ ಪಂದ್ಯಗಳಿಗೂ ಕೂಡ ಇರದಷ್ಟು ಫ್ಯಾನ್ಸ್ ಕ್ರೇಜ್ ಹಾಗೆ ಹೀಟಪ್ ಇರುತ್ತೆ. ಐಸಿಸಿ ಟೂರ್ನಿಗಳು ಅಂತ ಬಂದಾಗ ಸೋಲು ಗೆಲುವಿನ ಲೆಕ್ಕಾಚಾರ ಕೇವಲ ಆಟದ ಮೈದಾನಗಳಿಗಷ್ಟೇ ಸೀಮಿತವಾಗೋದಿಲ್ಲ. ಎರಡೂ ರಾಷ್ಟ್ರಗಳ ನಡುವೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗಿರುತ್ತೆ. ಈ ಬಾರಿಯೂ ಕೂಡ T20 ವಿಶ್ವಕಪ್ನಲ್ಲಿ ಫೆಬ್ರವರಿ 15ರಂದು ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಕ್ಕಾಗಿ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಇಡೀ ಟೂರ್ನಿಯಲ್ಲಿ ಈ ಪಂದ್ಯವೇ ಹೈ ವೋಲ್ಟೇಜ್ ಮ್ಯಾಚ್. ಆದರೆ ಪಾಕಿಸ್ತಾನ ಈಗ ಭಾರತದ ವಿರುದ್ಧ ಪಂದ್ಯವನ್ನೇ ಆಡಲ್ಲ, ಬಾಯ್ಕಾಟ್ ಮಾಡ್ತೀವಿ ಅನ್ನುವಂತ ಚಿಂತನೆಯಲ್ಲಿದೆ. 2025ರ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ಎದುರು ಹೆಜ್ಜೆ ಹೆಜ್ಜೆಗೂ ಅವಮಾನ ಅನುಭವಿಸಿದಂತಹ ಪಾಕಿಸ್ತಾನ ಈಗ ಐಸಿಸಿ ಟೂರ್ನಿಯಲ್ಲಿ ಪಂದ್ಯವನ್ನೇ ಆಡದೆ ಇರೋಕೆ ನಿರ್ಧಾರ ಮಾಡಿದ್ದಾರೆ. ವಿಶ್ವಕಪ್ಗಷ್ಟೇ ತಂಡ ಘೋಷಣೆ, ಸರ್ಕಾರದ್ದೇ ಅಂತಿಮ ನಿರ್ಧಾರ. T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಪಂದ್ಯಗಳನ್ನು ಆಡಬೇಕಾ ಅಥವಾ ಬೇಡವಾ, ಭಾರತದ ವಿರುದ್ಧ ಮಾತ್ರ ಬಾಯ್ಕಾಟ್ ಮಾಡಬೇಕಾ ಅನ್ನೋ ಬಗ್ಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ನಡುವೆ ಮಹತ್ವದ ಸಭೆ ನಡೆಯಲಿದೆ. ಬಾಂಗ್ಲಾದೇಶ ತಂಡ ವಿಶ್ವಕಪ್ನಿಂದ ಹೊರಬಿದ್ದಿರೋದ್ರಿಂದ ನಾವು ಕೂಡ ಹಿಂದೆ ಸರಿಯೋಣ ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಇನ್ನು PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ರಾಷ್ಟ್ರೀಯ ಕ್ರಿಕೆಟ್ ತಂಡದ ಆಟಗಾರರನ್ನು ಕೂಡ ಭೇಟಿ ಮಾಡಿದ್ದಾರೆ. T20 ವಿಶ್ವಕಪ್ಗೆ ಮಾತ್ರ ನಾವು ತಂಡವನ್ನ ಘೋಷಣೆ ಮಾಡಿದ್ದೇವೆ, ಆದರೆ ಪಂದ್ಯಗಳನ್ನ ಆಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಪಾಕಿಸ್ತಾನ ಸರ್ಕಾರ ಡಿಸೈಡ್ ಮಾಡುತ್ತೆ. ಒಂದ್ ವೇಳೆ ಟೂರ್ನಿ ಆಡಿದ್ರೂ ಕೂಡ ಭಾರತ ವಿರುದ್ಧ ಪಂದ್ಯವನ್ನ ಆಡದೇ ಇರೋ ಬಗ್ಗೆ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ ಅಂತ ಆಟಗಾರರಿಗೆ PCB ನಿರ್ಧಾರವನ್ನ ಹೇಳಿದ್ದಾರೆ. PCB ಅಧ್ಯಕ್ಷರ ಈ ಮಾತಿಗೆ ಆಟಗಾರರು ಕೂಡ ಫುಲ್ ಸಪೋರ್ಟ್ ಎಂದಿದ್ದಾರೆ. PCB ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ನಿಮ್ ಜೊತೆಗೆ ಇರ್ತೇವೆ ಎಂದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಪಾಕಿಸ್ತಾನ ಇಂಥದ್ದೊಂದು ಬಂಡ ಧೈರ್ಯವನ್ನ ಮಾಡೋಕೆ ಕಾರಣ ಏಷ್ಯಾ ಕಪ್ನಲ್ಲಾದಂತ ಅವಮಾನ. ಕೈ ಕುಲುಕದ ಭಾರತ, ಹೆಜ್ಜೆ ಹೆಜ್ಜೆಗೂ ಪಾಕ್ಗೆ ಅವಮಾನ. ಪೆಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಪಾಕಿಸ್ತಾನದ ಆಟಗಾರರ ಜೊತೆ ಹ್ಯಾಂಡ್ ಶೇಕ್ ಮಾಡೋದನ್ನ ನಿಲ್ಲಿಸಿದೆ. ಏಷ್ಯಾ ಕಪ್ನಲ್ಲಿ ಮೊದಲ ಪಂದ್ಯದಿಂದ ಹಿಡಿದು ಫೈನಲ್ ಪಂದ್ಯದವರೆಗೂ ಕೂಡ ಒಟ್ಟು 3 ಸಲ ಉಭಯ ತಂಡಗಳು ಮುಖಾಮುಖಿಯಾಗಿದ್ವು. ಈ ವೇಳೆ ಭಾರತ ಪಾಕ್ ಆಟಗಾರರ ಕೈ ಕುಲುಕಿರಲಿಲ್ಲ. ಹಾಗೆ ಸತತ 3 ಪಂದ್ಯಗಳನ್ನು ಕೂಡ ಭಾರತವೇ ಗೆದ್ದಿತ್ತು. ಆನ್ ಫೀಲ್ಡ್ ನಲ್ಲೂ ಕೂಡ ಸಾಕಷ್ಟು ಮುಖಭಂಗವನ್ನು ಅನುಭವಿಸಿದ್ರು. ಇನ್ನು ಫೈನಲ್ ನಲ್ಲಿ ಗೆದ್ದಿದ್ರು ಕೂಡ ಭಾರತ PCB ಅಧ್ಯಕ್ಷನೂ ಆಗಿದ್ದಂತ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ಪಡೆಯದೆ ಇದ್ದದ್ದು ಕೂಡ ಅವರಿಗೆ ದೊಡ್ಡ ಅವಮಾನವಾಗಿತ್ತು. ಅಲ್ಲಿಂದ ಈಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದೇ ಮಾದರಿಯ ಪಂದ್ಯಗಳಿದ್ರೂ ಕೂಡ ಅಲ್ಲಿ ನೋ ಶೇಕ್ ಹ್ಯಾಂಡ್ ಪಾಲಿಸಿ ಹಾಗೆ ಕಂಟಿನ್ಯೂ ಆಗಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಭಾರತದ ವಿರುದ್ಧ ಪಂದ್ಯವನ್ನೇ ಆಡಲ್ಲ ಅಂತ ಪಾಕಿಸ್ತಾನ ಹೊಸ ಖ್ಯಾತಿ ತೆಗೆದಿದೆ. ಆದ್ರೆ ಇದು ಅಷ್ಟು ಸುಲಭ ಕೂಡ ಇಲ್ಲ. ಬಾಯ್ಕಾಟ್ ಬೆದರಿಕೆ ಹಾಕಿದ್ರೆ ಪಾಕ್ಗೆ ಬೀಳುತ್ತೆ ಬರೆ. ಅಷ್ಟಕ್ಕೂ ಇಲ್ಲಿ ಪಾಕಿಸ್ತಾನ ಬಾಯ್ಕಾಟ್ ಬೆದರಿಕೆ ಹಾಕ್ತಾ ಇದೆ ನಿಜ. ಹಾಗಂತ ಅಷ್ಟು ಈಸಿಯಾಗಿ ಪಂದ್ಯವನ್ನ ಆಡದೆ ಕೂಡ ಇರೋಕೆ ಅವರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ T20 ವಿಶ್ವಕಪ್ ಅಥವಾ ಭಾರತ ವಿರುದ್ಧದ ಪಂದ್ಯಗಳನ್ನ ಬಹಿಷ್ಕಾರ ಮಾಡಿದ್ರೆ ಐಸಿಸಿ ಭಾರಿ ದಂಡವನ್ನ ವಿಧಿಸುವಂತ ಚಾನ್ಸಸ್ ಇದೆ, ಅಥವಾ ವಿಶ್ವಕಪ್ನಿಂದಲೇ ಪಾಯಿಂಟ್ಸ್ ಅನ್ನ ಕಟ್ ಮಾಡಬಹುದು. ಯಾಕೆ, ಭವಿಷ್ಯದಲ್ಲಿ ಐಸಿಸಿ ಪಂದ್ಯಾವಳಿಗಳಿಂದ ನಿಷೇಧ ಕೂಡ ಏರುವಂತ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಪಾಕಿಸ್ತಾನದ ಬೇಡಿಕೆಯಂತೆಯೇ 2026ರ T20 ವಿಶ್ವಕಪ್ನಲ್ಲಿ ಅವರ ಪಂದ್ಯಗಳನ್ನ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜನೆ ಮಾಡಲಾಗ್ತಿದೆ. ಪಾಕಿಸ್ತಾನ ತನ್ನೆಲ್ಲ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ನಡೆಸಲಾಗುತ್ತೆ.
ಹೀಗಿದ್ರೂ ಕೂಡ ಪಂದ್ಯ ಆಡಲ್ಲ ಅಂದ್ರೆ ಬಾಂಗ್ಲಾದೇಶದಂತೆಯೇ ಫ್ಯೂಚರ್ನಲ್ಲಿ ದೊಡ್ಡ ಹೊಡೆತ ತಿನ್ಬೇಕಾಗುತ್ತೆ. ಪಾಕಿಸ್ತಾನ ಪಂದ್ಯ ಬಹಿಷ್ಕರಿಸಿದ್ರೆ ಭಾರತಕ್ಕೆ ಲಾಭ. ಆಕ್ಚುಲಿ ಪಾಕಿಸ್ತಾನದ ಬೆದರಿಕೆಯಿಂದ ಐಸಿಸಿಗಾಗ್ಲಿ ಅಥವಾ ಭಾರತಕ್ಕಾಗಿ ಯಾವುದೇ ನಷ್ಟ ಇಲ್ಲ. ಹಾಗೆ ನೋಡಿದ್ರೆ ಇದು ಒಂಥರ ಭಾರತಕ್ಕೆ ಲಾಭನೇ ಅನ್ಬೋದು. ಸುಲಭವಾಗಿ 2 ಅಂಕಗಳನ್ನ ಪಡಿಬಹುದು. ಆಕ್ಚುಲಿ ಮ್ಯಾಚ್ ಆಡಿದ್ರು ಕೂಡ ಭಾರತವೇ ಗೆಲ್ಲುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಮ್ಯಾಚ್ ಆಡದೆ 2 ಅಂಕಗಳನ್ನ ಪಡ್ಕೊಳ್ಬಹುದು. ಆನಂತರ ಪಾಕಿಸ್ತಾನ ಗ್ರೂಪ್ ಸ್ಟೇಜ್ನಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕುತ್ತೆ. ಭಾರತ ಪಾಕ್ ಪಂದ್ಯ ನಡೆಯದೇ ಇದ್ರೆ ಬ್ರಾಡ್ಕಾಸ್ಟರ್ಗಳಿಗೆ ಕೋಟ್ಯಂತರ ರೂಪಾಯಿ ನಷ್ಟ ಕೂಡ ಆಗುತ್ತೆ. ಐಸಿಸಿ ಕೂಡ ಪಿಸಿಬಿ ಮೇಲೆ ಹಲವು ನಿರ್ಬಂಧಗಳನ್ನ ಹೇಳಬಹುದು. ವಾರ್ಷಿಕವಾಗಿ ನೀಡುವಂತ ಲಾಭದ ಹಂಚಿಕೆಯಲ್ಲಿ ಪಾಕಿಸ್ತಾನಕ್ಕೆ ಕಡಿತಗೊಳಿಸುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಬಾಂಗ್ಲಾದೇಶದಂತೆ ಬಿಲ್ಡಪ್ ಕೊಡೋದನ್ನ ಬಿಟ್ಟು ಸೈಲೆಂಟ್ ಆಗಿ ಪಂದ್ಯಗಳನ್ನ ಆಡಿದ್ರಷ್ಟೇ ಪಾಕಿಸ್ತಾನಕ್ಕೆ ಒಳ್ಳೆಯದು. ಇಲ್ಲದೇ ಇದ್ರೆ T20 ವಿಶ್ವಕಪ್ ಜೊತೆ ಭವಿಷ್ಯದ ಟೂರ್ನಿಗಳನ್ನು ಮಿಸ್ ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ನಮಸ್ಕಾರ.